ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಅರ್ಜಿ ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ನಾನಷ್ಟೇ ಅಲ್ಲ, ನೀವು ಕೂಡ ಕಾಯ್ತಂತಹ ಸಿನಿಮಾ ಕಾಂತಾರ ಪ್ರಪಂಚಾದ್ಯಂತ ತೆರೆ ಕಂಡಿದೆ. ಅದರಲ್ಲೂ ನಿನ್ನೆ ಪ್ರೀಮಿಯರ್ ಶೋ ಕೂಡ ಆಯಿತು. ಯಾರೂ ಅಂದ್ಕೊಂಡಿರಲಿಲ್ಲ. ನನಗೆ ಬಂದಂಥ ಇನ್ಫಾರ್ಮೇಷನ್ ಪ್ರಕಾರ ಹೇಳೋದಾದರೆ 200+ ಪ್ರೀಮಿಯರ್ ಶೋಸು ಆಲ್ ಓವರ್ ಕರ್ನಾಟಕ ಕೊಟ್ಟಿದ್ದು. ಇನ್ನು ಪ್ರಪಂಚಾದ್ಯಂತ ಬೇರೆ ಕಡೆ ಎಲ್ಲ ಬೇರೆ ದೇಶದಲ್ಲೂ ಕೂಡ ಪ್ರೀಮಿಯರ್ ಇತ್ತು. ಅದನ್ನೆಲ್ಲ ಟೋಟಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಆದರೆ ಫಸ್ಟ್ ಆಫ್ ಆಲ್ ನನಗೆ ಮಾತೇ ಬರ್ತಾ ಇಲ್ಲ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾನ ನೋಡ್ಕೊಂಡು ಮೇಲಿಂದ ನನಗೊಂದು ಕ್ಷಣ ನಾನು ನೋಡಿದ ಸಿನಿಮಾನ ಇದು ಅನ್ನೋ ಫೀಲ್ ಆಯಿತು. ಯಾಕಂದರೆ ಬಿಗ್ ಸ್ಕ್ರೀನ್ ಮೇಲೆ ಈ ಟ್ರೈಲರ್ ನೋಡಿದ್ವಲ್ಲ, ಟ್ರೈಲರ್ ಆಗಿರ್ಬೋದು, ಆಮೇಲೆ ಸಡನ್ ಬಂದಂಥ ಸಾಂಗ್ಸ್ಗಳಾಗಿರ್ಬೋದು, ಅದನ್ನೆಲ್ಲ ಹೆಂಗೋ ತಡ್ಕೊಂಡ್ವೆ ಗುರು. ಆದರೆ ಬಿಗ್ ಸ್ಕ್ರೀನ್ ಮೇಲೆ ಆ ವಿಜುವಲ್ ಟ್ರೀಟ್ ಇದೆಯಲ್ಲ ಗುರು, ನೆಕ್ಸ್ಟ್ ಲೆವೆಲಲ್ಲಿತ್ತು. ಅರವಿಂದ್ ಕಶ್ಯಪ್ ಅವ್ರಿಗೆ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಯಪ್ಪ, ಒಂದು ಕ್ಷಣ ಮೈ ರೋಮಾಂಚನ ಆಗುತ್ತೆ. ಪ್ರತಿ ಒಂದು ಸೀನು ಕೂಡ ನಿಮ್ಗೆ ಎಲ್ಲೂ ನೋಡಬೇಕು, ಆ ಕಡೆ ನೋಡಬೇಕು, ಎಲ್ಲೂ ಬೋರ್ ಅನ್ನೋ ಫೀಲು ಯಾವುದು ಬರಲ್ಲ. ಅದ್ಭುತವಾಗಿ ಮೂಡ್ ಬಂದಿದೆ. ಸಿನಿಮಾಟೋಗ್ರಫಿ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಫಸ್ಟು. ನನಗಿನ್ನೂ ಅದರಿಂದ ಹೊರಗೆ ಬರೋಕ್ಕೆ ಆಗ್ತಾ ಇಲ್ಲ ನನಗೆ. ಆ ರೀತಿಯಾಗಿ ಕ್ವಾಲಿಟಿ ಆಗಿರ್ಬೋದು, ಆ ಸಿನಿಮಾಟೋಗ್ರಫಿ ಆಗಿರ್ಬೋದು, ಸಿಕ್ಕಾಪಟ್ಟೆ ಸಖತ್ತಾಗಿ ಬಂದಿದೆ. ಈಗ ನೆಕ್ಸ್ಟು ಕ್ಯಾರೆಕ್ಟರ್ಸ್ಗಳ ಬಗ್ಗೆ ಮಾತಾಡೋದಾದರೆ, ನಮ್ಮ ರಿಷಬ್ ಶೆಟ್ಟಿ ಸರ್ ಅವ್ರ ಬಗ್ಗೆ ಮಾತಾಡಲೇಬೇಕು. ಮಾತಾಡೋಕ್ಕೆ ಮಾತೇ ಬರ್ತಾ ಇಲ್ಲ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಗುರು, ಇಷ್ಟು ದಿನ ನಾವು ಇಂಥ ಒಳ್ಳೆ ನಟನ್ನ ಎಲ್ಲೋ ಕಳ್ಕೊಳ್ತಾ ಇದ್ದೀವೇನೋ ಅನ್ನೋ ಫೀಲ್ ಆಗಿತ್ತು. ಯಾಕಂದರೆ ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ ಕಾಂತಾರ ಒಂದು ದಂತಕಥೆ ಬಂದ ಮೇಲೆ, ಅದಾದಮೇಲೆ ಕೆಲವೊಂದು ಸಿನಿಮಾಗಳು ಬಂದವು. ಅವು ಹಿಟ್ ಆಗಿಲ್ಲ ಅಂತ ಹೇಳಕ್ಕೆ ಬರಲ್ಲ, ಅವು ಕೂಡ ಹಿಟ್ ಆದವು. ಆದರೆ ಈ ರೇಂಜಲ್ಲಿ, ಈ ಅವತಾರದಲ್ಲಿ ಯಾವ ಸಿನಿಮಾನೂ ಬಂದಿರಲಿಲ್ಲ. ಆಮೇಲೆ ಏನು ಇದು ಅಂತಾರಲ್ಲ, ಗೂಸ್ ಬಂಪ್ಸ್ ಮೂಮೆಂಟು ಯಾವ ಸಿನಿಮಾದಲ್ಲೂ ಈ ರೇಂಜಲ್ಲಿ ಗೂಸ್ ಬಂಪ್ಸ್ ಮೂಮೆಂಟ್ ಇರಲಿಲ್ಲ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದು ಸೀನು ಕೂಡ ನಿಮಗೆ ಒಂದೊಂದು ಕ್ಷಣನೂ ಮೈ ರೋಮಾಂಚನ ಅನಿಸುತ್ತೆ. ಕದಂಬರ ಕಾಲಘಟ್ಟದಲ್ಲಿ ಕಾಡಲ್ಲಿ ಫುಲ್ಲು ನ್ಯಾಚುರಲ್ ಆಗಿ ತೆಗ್ದಿರೋ ರೀತಿ ಅದ್ಭುತವಾಗಿ ಮೂಡಿಬಂದಿದೆ. ಬಾಂಗ್ರೆ ಅವರ ಬಂದರು ಅಲ್ಲಿ ನಡೆಯೋ ಸಿಚುವೇಶನ್ಸ್ಗಳಾಗಿರ್ಬೋದು, ಆಮೇಲೆ ರಾಜರ ನಡುವೆ ನಮ್ಮ ರಿಷಬ್ ಶೆಟ್ಟಿ ಸರ್ ಅವ್ರ ಜೊತೆ ನಡೆಯೋ ಕಾನ್ವರ್ಸೇಷನ್ ಆಗಿರ್ಬೋದು, ಕುಲಶೇಖರ ಅವರ ಕ್ಯಾರೆಕ್ಟರ್ ಆಗಿರ್ಬೋದು, ರುಕ್ಮಿಣಿ ವಸಂತ ಅವರ ಕ್ಯಾರೆಕ್ಟರ್ ಬಗ್ಗೆ ಹೇಳಲೇಬೇಕು. ಅದ್ಭುತವಾಗಿ ಮಾಡಿದ್ದಾರೆ. ಒಂದು ಟ್ವಿಸ್ಟ್ ಕೊಡ್ತಾರೆ ಈ ಸಿನಿಮಾದಲ್ಲಿ ಅವರು. ಆ ಟ್ವಿಸ್ಟ್ನ ನಾನು ಇಲ್ಲೆಲ್ಲೂ ಹೇಳಕ್ಕೆ ಹೋಗಲ್ಲ. ನೀವು ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಅಜನೀಶ್ ಅಣ್ಣ ಅವ್ರ ಬಗ್ಗೆ ಮಾತಾಡಲೇಬೇಕು. ನಮ್ಮ ಅರವಿಂದ್ ಕಶ್ಯಪ್ ಅವ್ರು ತೆಗೆದಿರೋ ವಿಜುವಲ್ ಟ್ರೀಟ್ಗೂ, ರಿಷಬ್ ಶೆಟ್ಟಿ ಸರ್ ಅವರ ಕತೆಗೂ, ಆಮೇಲೆ ನಮ್ಮ ಅಜನೀಶ್ ಅಣ್ಣ ಅವ್ರ BGMಗೂ ಮಿಕ್ಸ್ ಆಗಿ ಒಂದು ಔಟ್ಪುಟ್ ಬಂದಿದೆ ಗುರು. ಹಬ್ಬದ ಊಟ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ದಸರಾ ಟೈಮಲ್ಲಿ ರಿಲೀಸ್ ಆಗಿದೆ. ಈಗಂತೂ ರಜೆಗಳ ಸಾಲು ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಆಲ್ಮೋಸ್ಟು ಸ್ಕೂಲ್ಗಳಿಗೆ ಎಲ್ಲ ದೀಪಾವಳಿ ತನಕನೂ ಕೆಲವೊಂದು ಕಡೆ ರಜಾ ಕೊಟ್ಟಿದ್ದಾರೆ. ಫ್ಯಾಮಿಲಿ ಸಮೇತ ಹೋಗಿ ನೋಡಿ. ನಿನ್ನೆ ಪ್ರೀಮಿಯರ್ ಶೋ ಕೂಡ ರಿವ್ಯೂ ಮಾಡಿದ್ದೀನಿ, ಅಂದರೆ ಪಬ್ಲಿಕ್ ರಿಯಾಕ್ಷನ್ ಮಾಡಿದ್ದೀನಿ, ಅದರ ಐಕಾರ್ಡಲ್ಲಿ ಹಾಕಿದ್ದೀನಿ. ಆಮೇಲೆ ಈಗ ಫಸ್ಟ್ ಶೋ ದಾವಣಗೆರೆಯಲ್ಲಿ ನಡೆದಿದ್ದು 6:30ಕ್ಕೆ, ಅದರೂ ಕೂಡ ರಿವ್ಯೂ ಸದ್ಯದಲ್ಲೇ ಬರುತ್ತೆ. ಈ ವಿಡಿಯೋ ಆದಮೇಲೆ ಅಥವಾ ವಿಡಿಯೋ ಪ್ರೀಮಿಯರ್ ಆದಮೇಲೆ ಈ ವಿಡಿಯೋ ಬರುತ್ತೆ. ಎರಡನ್ನೂ ನೋಡಿ. ಆಮೇಲೆ ಔಟ್ಪುಟ್ ಬಗ್ಗೆ ಸಿಕ್ಕಾಪಟ್ಟೆ ಸಖತ್ತಾಗಿ ಬಂದಿದೆ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾಂಗ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದ್ದಾವೆ. ಇದರಲ್ಲಿ ನಾವು ಆ ಸಿನಿಮಾದಲ್ಲಿ ಏನು ಕೇಳಿದ್ವಲ್ಲ, ವರಾಹ ರೂಪ ಸಾಂಗು ಕೂಡ ಇದೆ. ಆಮೇಲೆ ಕರುಮದ ಕಲ್ಲಿಗೆ ಆ ಸಾಂಗು ಕೂಡ ಇದೆ. ನೀವು ಎಷ್ಟು ಸಲ ನೋಡಿದ್ರು ಈ ಸಿನಿಮಾನ ಬೇಜಾರು ಅನ್ಸಲ್ಲ ನಿಮಗೆ. ಅದ್ಭುತವಾದ ಫೀಲ್ ಕೊಡ್ತಾ ಹೋಗುತ್ತೆ. ಕೆಲವೊಬ್ಬರು ಸಿನಿಮಾಗೂ ಮುಂಚೆ ಯಾವುದೋ ಒಂದು ಪೇಜಲ್ಲಿ ಮಾಂಸನ ಬಿಡಬೇಕು, ಕುಡಿಬಾರ್ದು, ಆಮೇಲೆ ದುಶ್ಚಟಗಳನ್ನೆಲ್ಲ ಬಿಟ್ಟು ಈ ಸಿನಿಮಾ ನೋಡಿ ಅಂತ ಯಾರೋ ಒಬ್ಬನು ಪೋಸ್ಟ್ ಹಾಕಿದ್ದ. ಅದ್ರ ಬಗ್ಗೆ ಟ್ರೈಲರ್ ಲಾಂಚಿಂಗ್ ಇವೆಂಟಲ್ಲಿ ರಿಷಬ್ ಶೆಟ್ಟಿ ಸರ್ ಕೆಲವೊಬ್ರು ಮೀಡಿಯಾದವರೇ, ನಮ್ಮಂಥ ಮೀಡಿಯಾದವರೇ ಕೇಳಿದರು. ಅದಕ್ಕೆ ಅವರು ನಮ್ಮ ಸಿನಿಮಾ ಟೀಮ್ ಕಡೆಯಿಂದ ಮಾಡಿಲ್ಲ, ಅದು ಅವ್ರವ್ರ ವೈಯಕ್ತಿಕ ಅಂತಂದು ಹೇಳಿದ್ದಾರೆ. ಆದರೆ ಅವನು ಹಾಕಿದ್ದು ಪೋಸ್ಟು ನಿಜ ಅನಿಸುತ್ತೆ. ಈ ಸಿನಿಮಾಗೆ ಅದು ಯಾವುದೇ ರೀತಿ ಕೆಲಸ ಮಾಡಿಲ್ದಂಗೆ ಹೋಗಿ ನೋಡಿದರೆ ಅದ್ಭುತವಾದ ಫೀಲ್ ಬರುತ್ತೆ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಗೂಸ್ ಬಂಪ್ಸ್ ಮೂಮೆಂಟು
ಆ ಕಾಂತಾರ ಸಿನಿಮಾದಲ್ಲಿ ಲಾಸ್ಟ್ 20 ಮಿನಿಟ್ಸ್ ಏನು ಕ್ಲೈಮ್ಯಾಕ್ಸು ಅಂತ ಕಾಯ್ತಾ ಇದ್ವಲ್ಲ, ಅದರ ಅಪ್ಪಗಿಂತ ಅಪ್ಪನಂಗಂತ ಒಂದು ಕ್ಲೈಮ್ಯಾಕ್ಸ್ ಬರುತ್ತೆ ಈ ಸಿನಿಮಾದಲ್ಲಿ. ಮೈ ರೋಮಾಂಚನ ಅನ್ಸುತ್ತೆ. ಅದರಲ್ಲೂ ಇಂಟರ್ವಲ್ಲು ಬಿಡೋ ತನಕನೂ ಒಂದು ಕ್ಲೈಮ್ಯಾಕ್ಸ್ ಅನ್ಸುತ್ತೆ. ಅದಾದ್ಮೇಲಿಂದ ಬರೋ ಇನ್ನೊಂದು ಸಿನಿಮಾ ಎರಡು ಸಿನಿಮಾ ನೋಡ್ದಂಗೆ ಅನ್ಸುತ್ತೆ, ಫೀಲ್ ಆಗುತ್ತೆ ನನಗಂತೂ. ನಿಜವಾಗ್ಲೂ ನನಗೆ ಹಂಗೆ ಅನ್ಸಿದ್ದು. ಹುಲಿ ಜೊತೆ ಹೋರಾಡೋ ಸೀನ್ ಇದೆ ರಿಷಬ್ ಶೆಟ್ಟಿ ಸರ್ ಅವ್ರದ್ದು. ಆ ಸೀನ್ ಬಂದಾಗಂತೂ ಒಂದು ಕ್ಷಣ ಮೈ ರೋಮಾಂಚನ ಆಯಿತು. ಆಮೇಲೆ ಈ ಈಶ್ವರ ಗಣಗಳು, ಆಮೇಲೆ ದೈವಗಳ ಬಗ್ಗೆ ಈ ಸಿನಿಮಾದಲ್ಲಿ ಅದ್ಭುತವಾಗಿ ತೋರಿಸಿದ್ದಾರೆ. ಲಾಸ್ಟಿಗೆ ಒಂದು ಇದು ಕೊಡ್ತಾರೆ ಇನ್ಫಾರ್ಮೇಷನ್, ಏನಪ್ಪ ಅಂದರೆ ಅಧ್ಯಾಯ 2 ಬರುತ್ತೆ ಅಂತ. ಈ ಸಿನಿಮಾನ ಹತ್ರ 2 ಇಯರ್ಸ್ ಪ್ಲಸ್ಸು ಕಾಯಿಸಿದ್ದಾರೆ. ಅಂದರೆ 2 ಇಯರ್ಸ್ ಅಲ್ಲ, 3 ಇಯರ್ಸ್ ಆಯಿತು. ಮೊನ್ನೆ ಸೆಪ್ಟೆಂಬರ್ 30ಕ್ಕೆ ಕಾಂತಾರ ಒಂದು ದಂತಕಥೆ ರಿಲೀಸ್ ಆಗಿ 3 ವರ್ಷ ಕಂಪ್ಲೀಟ್ ಆಯಿತು. 3 ವರ್ಷ ಆದಮೇಲೆ ಮತ್ತೆ ಈ ಸಿನಿಮಾನ ತೆರೆ ಮೇಲೆ ನೋಡಿದ್ದೀವಿ. ಅಧ್ಯಾಯ 2 ಆದರೂ ಆದಷ್ಟು ಬೇಗ, ಅಂದರೆ ವರ್ಕಿಗೆಲ್ಲ ಟೈಮ್ ಹಿಡಿಯಲ್ಲ ಅಂತ ಹೇಳೋಕ್ಕಾಗಲ್ಲ. ಒಂದು 2 ಇಯರ್ಸ್ ಒಳಗೆ ಕಂಪ್ಲೀಟ್ ಮಾಡಿ ಮತ್ತೆ ದರ್ಶನ ಕೊಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ರಿಷಬ್ ಶೆಟ್ಟಿ ಅವ್ರಿಗೆ. ಗ್ರಾಫಿಕ್ಸ್ ಮಾಡಿದ್ದಾರೆ ಗುರು ಅವನಜ್ಜಿ. ಇದುವರೆಗೂ ನಾನು ಯಾವ ಸಿನಿಮಾದಲ್ಲಿ ನೋಡಿದ್ರೂ ಇದು ಗ್ರಾಫಿಕ್ಸ್ ಅಂತ ಅನಿಸುತ್ತೆ. ಆದರೆ ಈ ಸಿನಿಮಾದಲ್ಲಿ ಕೆಲವೊಂದು ಪ್ರಾಣಿಗಳನ್ನ ತೋರಿಸಿರೋ ರೀತಿಯಾಗಿರ್ಬೋದು, ಎಲ್ಲೂ ನಿಮಗೆ ಗ್ರಾಫಿಕ್ಸ್ ಅನ್ನೋ ಫೀಲೇ ಬರೋಲ್ಲ. ನಿಜವಾಗ್ಲೂ ಆ ಅನಿಮಲ್ಸ್ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದೇವೇನೋ ಅನ್ನೋ ಫೀಲಲ್ಲಿ ಕಾಣಿಸ್ಕೊಂಡಿದಾರಲ್ಲ, ಅದು ರಿಯಲಿ ಅಪ್ರಿಷಿಯೇಟಿಂಗ್ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಹುಲಿ ಬರುತ್ತೆ ಗುರು, ಅದ್ಭುತವಾದಂಥ ಸೀನು. ಕಾಂತಾರ ಕಡೆ ಹೋಗಬೇಡ್ರಿ, ಅಲ್ಲಿ ಬ್ರಹ್ಮರಾಕ್ಷಸ ಇದ್ದಾನೆ ಅಂತ ಹೇಳ್ತಾರಲ್ಲ, ಬ್ರಹ್ಮರಾಕ್ಷಸ ಸೀನು ಕೂಡ ಇದೆ. ಅದು ನೆಕ್ಸ್ಟ್ ಲೆವೆಲ್ ಇದೆ. ಸಿನಿಮಾದ ಬಗ್ಗೆ ಮಾತಾಡ್ತಾ ಕೂತ್ರೆ ಮಾತೇ ಮುಗಿಯಲ್ಲ. ಆದರೆ ಮಾತೇ ಬರ್ತಾ ಇಲ್ಲ ನನಗೆ ನಿಜವಾಗ್ಲೂ. ಈ ಸಿನಿಮಾ ನೋಡಿದ್ಮೇಲಂತರೂ ಗುಳಿಗನ ಆರ್ಭಟ ಈ ಸಿನಿಮಾದಲ್ಲಿದೆ. ಪಂಜುರ್ಲಿ ದೈವಗಿಂತ ಗುಳಿಗನ ಬಗ್ಗೆ ಜಾಸ್ತಿ ತೋರಿಸಿದ್ದಾರೆ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಗುಳಿಗದ ಬಗ್ಗೆ ಡೀಟೇಲ್ ಆಗಿ ತೋರಿಸಿದ್ದಾರೆ. ಪಂಜುರ್ಲಿ ದೈವದ ಬಗ್ಗೆ ಕಾಂತಾರ ಒಂದು ದಂತಕಥೆಯಲ್ಲಿ ತೋರಿಸಿದ್ರಲ್ಲ, ಆದರೆ ಗುಳಿಗ ಸೀನು ಅದರಲ್ಲಿ ಒಂದು 10 ಮಿನಿಟ್ಸ್ ಏನೋ ಬಂದಿತ್ತು. ಆದರೆ ಇದರಲ್ಲಿ ಫುಲ್ ಫ್ಲೆಡ್ಜ್ ಆಗಿ ಗುಳಿಗನ ಕ್ಯಾರೆಕ್ಟರ್ ಬಗ್ಗೆ ತೋರಿಸಿದ್ದಾರೆ, ಗುಳಿಗ ದೈವದ ಬಗ್ಗೆ. ನಾನೇನಾದರೂ ತಪ್ಪು ಮಾತಾಡಿದರೆ ಕ್ಷಮಿಸಿ. ಕರಾವಳಿ ಜನಗಳಿಗೆ ಈ ಸಿನಿಮಾ ಬಹಳ ಹೃದಯಕ್ಕೆ ಹತ್ರ ಆಗುವಂಥ ಸಿನಿಮಾ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ನಮ್ಮ ಕಡೆ, ನಮ್ಮ ಪ್ರಾಂತ್ಯದಲ್ಲಿ ಏನು ಬರ್ತಾರೆ, ಆಮೇಲೆ ಕರಾವಳಿ ಭಾಗ ಬಿಟ್ಟು ಬೇರೆ ಕಡೆ ಎಲ್ಲ ಏನು ರೀಜನ್ ಇದೆಯಲ್ಲ, ಅಲ್ಲಿ ಈ ಸಿನಿಮಾನ ಒಂದು ಎಂಟರ್ಟೈನ್ಮೆಂಟ್ ಆಗಿ ನೋಡ್ತಾ ಇದ್ದಾರೆ. ಆದರೆ ಆ ರೀತಿ ನೋಡೋಕೆ ಹೋಗಬೇಡಿ ಅಂತ ನಾನು ಕೇಳ್ಕೊತೀನಿ ದಯವಿಟ್ಟು. ಇದು ಒಂದು ಸಿನಿಮಾ ಅಲ್ಲ, ಒಂದು ದರ್ಶನ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಒಂದು ಸೆಕೆಂಡು ಏನು ಅನ್ನಿಸ್ತು ಅಂದರೆ, ರಿಷಬ್ ಶೆಟ್ಟಿ ಅವರು ಕಲ್ಕಿ ಅವತಾರದಲ್ಲಿ ಏನಾದರೂ ಧರೆಗೆಳೆದು ಅಧರ್ಮನೆಲ್ಲ ನಾಶ ಮಾಡೋಕೆ ಏನಾದರೂ ಬಂದಿದ್ದಾರಾ ಅನ್ನೋ ಫೀಲ್ ಆಯಿತು ನನಗೆ. ಏನಕ್ಕೆ ಕೇಳಬೇಕು ಅನಿಸ್ತಾ ಇದೆ ಅಂದರೆ, ಈ ಸಿನಿಮಾದಲ್ಲಿ ಈ ಕ್ಯಾರೆಕ್ಟ್ರನ್ನ ರಿಷಬ್ ಶೆಟ್ಟಿ ಸರ್ ಅವ್ರು ಬಿಟ್ಟರೆ ಮತ್ತು ಯಾರಿಗೂ ಸೂಟ್ ಆಗಲ್ಲ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ಭುತವಾಗಿ ಮೂಡ್ ಬಂದಿದೆ ಈ ಸಿನಿಮಾ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲೆಲ್ಲ ಇವತ್ತು ರಿಲೀಸ್ ಆಗಿದೆ. ಹತ್ತತ್ರ ಎಲ್ಲ ರೆಕಾರ್ಡು ಬ್ರೇಕ್ ಮಾಡಿದೆ. ಶೋಸ್ಗಳ ಲೆಕ್ಕದಲ್ಲೂ ಕೂಡ ಈ ಸಿನಿಮಾ ಅದ್ಭುತವಾದ ರೆಕಾರ್ಡ್ ಬ್ರೇಕ್ ಮಾಡಿದೆ. ಶೋಸ್ಗಳು ಎಷ್ಟಾಯಿತು ಒಂದು ದಿನದಲ್ಲಿ, ಆಮೇಲೆ ಬಜೆಟ್ ಏನು ಇತ್ತು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸಿನಿಮಾದ ರಿವ್ಯೂನ ನನಗೆ ಅನಿಸಿದ್ದನ್ನ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಸಿನಿಮಾದ ಬಗ್ಗೆ ಡೀಟೇಲಾಗಿ ಮಾತಾಡಬೇಕು ಅನಿಸ್ತಿದೆ, ನೋಡೋಣ. ಆದಷ್ಟು ಇನ್ನೊಂದು ಅಂದರೆ ಪ್ರತಿ ಕ್ಯಾರೆಕ್ಟರ್ ಬಗ್ಗೆನೂ ಒಂದೊಂದು ವೀಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ನನಗೆ ಭಾಳ ಅನ್ನಿಸ್ತಾ ಇದೆ. ಅದ್ರ ಬಗ್ಗೆನೂ ಒಂದು ಮಾಡ್ತೀನಿ ನೆಕ್ಸ್ಟ್ ವೀಡಿಯೋಗಳಲ್ಲಿ, ಅಪ್ಕಮಿಂಗ್ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಸಿನಿಮಾನ ನೀವು ನೋಡಿದರೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಹಾಗೂ ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ, ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ನಮ್ಮ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಫಾಲೋ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಕೊನೆಗೆ ಒಂದು ಸಲ ನಮಸ್ಕಾರ ಗುರು.